ಇದೊಂದು ದಿನ ರಾಜಭವನಕ್ಕೆ ಸಚಿವರಿಗೆ ನೋ ಎಂಟ್ರಿ. ಮಂತ್ರಿಗಳ ಭೇಟಿಗೆ ನಿರಾಕರಿಸಿದ್ದಾರೆ ಗವರ್ನರ್ ಗೆಹ್ಲೋಟ್. ಆದ್ರೆ ಬಿಜೆಪಿ ನಾಯಕರು ಯಾರೇ ಬಂದ್ರು ಫ್ರೀ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ರಾಜ್ಯಪಾಲರ ನಡೆ. ರಾಜ್ಯಪಾಲರ ಕಚೇರಿಗೆ ಹೆಚ್ಚಾಯ್ತು ಬಿಜೆಪಿಗರ ವಿಸಿಟ್. ಬಿಜೆಪಿ ನಾಯಕರಿಗೆ ಸದಾ ತೆರೆದಿದೆ ರಾಜಭವನದ ಕಚೇರಿ. ಯಾರೇ ಬಂದ್ರು ಬನ್ನಿ ಬನ್ನಿ ಅಂತಿದ್ದಾರೆ ರಾಜ್ಯಪಾಲರು. ಸಿದ್ದು ವಿರುದ್ಧ ಯಾರೇ ದೂರನ್ನ ನೀಡಲು ಬಂದ್ರು ಕೂಡ ವೆಲ್ಕಮ್ ಮಾಡ್ತಿದ್ದಾರೆ. ಸಿಎಂ ವಿರುದ್ಧ ಯಾರೇ ದೂರು ಕೊಟ್ರು ಅದನ್ನ ಸ್ವೀಕಾರ ಮಾಡ್ತಿದ್ದಾರೆ ಗವರ್ನರ್. ಕಾಂಗ್ರೆಸ್ ಆರೋಪಕ್ಕೂ ಇತ್ತ ಗವರ್ನರ್ ನಡವಳಿಕೆಗೂ ಕೂಡ ತಾಳೆ ಆಗ್ತಾ ಇದೆ. ಚರ್ಚೆಗೆ ಎಡೆಮಾಡಿ ಕೊಡ್ತಾ ಇದೆ ಗವರ್ನರ್ ನಡವಳಿಕೆ. ರಾಜ್ಯ ರಾಜಕೀಯದಲ್ಲಿ ಈಗ ಗವರ್ನರ್ ವರ್ಸಸ್ ಸಿಎಂ ಅನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ. ಆದ್ರೆ ಅದೊಂದು ದಿನ ರಾಜಭವನಕ್ಕೆ ಸಚಿವರಿಗೆ ನೋ ಎಂಟ್ರಿ. ಮಂತ್ರಿಗಳ ಭೇಟಿಗೆ ನಿರಾಕರಿಸಿದ್ದಾರೆ ಗವರ್ನರ್ ಗೆಹ್ಲೋಟ್. ಆದ್ರೆ ಬಿಜೆಪಿಯ ನಾಯಕರು ಯಾರೇ ಬಂದ್ರು ಕೂಡ ರಾಜಭವನಕ್ಕೆ ಫ್ರೀ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಇದರಿಂದ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಿದೆ ರಾಜ್ಯಪಾಲರ ನಡೆ. ರಾಜ್ಯಪಾಲರ ಕಚೇರಿಗೆ ಈಗ ಹೆಚ್ಚಾಗ್ತಾ ಇದೆ ಬಿಜೆಪಿಗರ ವಿಸಿಟ್. ಬಿಜೆಪಿ ನಾಯಕರು ಮುಖಂಡರು ಸದಾ ಹೋಗ್ತಿದ್ದಾರೆ. ಒಂದಾದ ಮೇಲೆ ಒಂದು ಕಾಂಗ್ರೆಸ್, ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರುಗಳನ್ನ ನೀಡ್ತಿದ್ದಾರೆ. ಇನ್ನು ರಾಜ್ಯಪಾಲರು ಅದನ್ನ ಸ್ವೀಕಾರ ಮಾಡ್ತಿದ್ದಾರೆ. ಇದರಿಂದನೇ ನೋಡಿ ಹಲವು ಪ್ರಶ್ನೆಗಳನ್ನ ಉದ್ಭವ ಆಗಿಬಿಟ್ಟಿದೆ. ಈಗ ಬಿಜೆಪಿ ನಾಯಕರಿಗೆ ಸದಾ ತೆರೆದಿದೆ ರಾಜಭವನದ ಕಚೇರಿ. ಯಾರೇ ಬಂದ್ರು ಬನ್ನಿ ಬನ್ನಿ ಅಂತಿದ್ದಾರೆ ರಾಜ್ಯಪಾಲರು. ಇನ್ನು ಸಿದ್ದು ವಿರುದ್ಧ ಯಾರೇ ದೂರನ್ನ ಕೊಡ್ಲಿಕ್ಕೆ ಹೋದ್ರು ಕೂಡ ವೆಲ್ಕಮ್ ಮಾಡ್ತಿದ್ದಾರೆ. ಅವೆಲ್ಲವನ್ನ ಗವರ್ನರ್ ಗೆಹ್ಲೋಟ್ ಅವರು ಸ್ವೀಕಾರ ಮಾಡ್ತಿದ್ದಾರೆ. ಅತ್ತ ಕಾಂಗ್ರೆಸ್ ಆರೋಪ ಮಾಡ್ತಿರುವುದಕ್ಕೂ ಗವರ್ನರ್ ನಡೆಯ ಕುರಿತಂತೆ ಇತ್ತ ಗವರ್ನರ್ ನಡವಳಿಕೆಗೂ ಎಲ್ಲವೂ ಕೂಡ ತಾಳಿ ಆಗ್ತಿದೆ. ಹೀಗಾಗಿ ಚರ್ಚೆಗೆ ಎಡೆಮಾಡಿ ಕೊಡ್ತಾ ಇದೆ ಗವರ್ನರ್ ನಡವಳಿಕೆ.